ನಮ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಮಾಡಿಸೋದಕ್ಕೋಸ್ಕರ ನೆನ್ನೆನೂ ಬಂದಿದ್ವು, ಇವತ್ತು ಬಂದಿದ್ದೀವಿ. ತಿಂಡಿ ಮಾಡಿದ್ರಾ? ಯಾವ ತಿಂಡಿಯಪ್ಪ ಮಾಡೋದು? ಇಲ್ಲ, ವಾಶ್ರೂಮ್ಗೆ ಹೋಗಕ್ಕೂ ಆಗಿಲ್ಲ ಸರ್. ಬೇರೆಯವ್ರು ಬಂದು ನಿಂತ್ಕೊತಾರೆ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗಿಲ್ಲ. ಇಲ್ಲ, ಅಫಿಡವಿಟ್ 300 ರೂಪಾಯಿ ತಗೊಂಡು ಮೇಗಷ್ಟು ಇದನ್ನ ಸುಲಲಿತ ನಾವು ಮಾಡ್ಕೊಡ್ಬೇಕು. ನಾಡ ಕಚೇರಿಗೆ ಏನಕ್ಕೆ ಬರ್ತೀರಾ? ಗ್ರಾಮವನಕ್ಕೆ ಹೋಗಿ, ಮೆಗಾ ಸ್ಟುಡಿಯೋಗೆ ಹೋಗಿ. ನಾಡ ಕಚೇರಿ ಇರೋದು ಏನಕ್ಕೆ ಸರ್ ಹಾಗಾದ್ರೆ? ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದಕ್ಕೆ ಸುಮಾರು 5 ಗಂಟೆಯಿಂದನೂ ಸಹ ಬೆಳಿಗ್ಗೆಯಿಂದನೇ ಬಂದು ಇಲ್ಲಿ ಠಿಕಾಣೆ ಹೂಡಿರುವಂಥದ್ದು. ಬನ್ನಿ, ಈಗ ನಾನು ಅಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಸಮಸ್ಯೆ ಇದೆ ಏನು ಅಂತ ಕೇಳ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? ಸರ್, ಬೆಳಿಗ್ಗೆ 5 ಗಂಟೆ ಬಂದು ಸರ್. ಏನು ಸಮಸ್ಯೆ ಆಗಿದೆ ನಿಮಗೆ? ಸಮಸ್ಯೆ ನೆನ್ನೆನೂ ಬಂದಿದ್ದು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕೆ. ನೆನ್ನೆ ಮಧ್ಯಾಹ್ನದಿಂದ 6 ಗಂಟೆ ಕಾದು ಮಾಡ್ಕೊಂಡಿಲ್ಲ ಅವರು. ನಾಳೆ ಬನ್ನಿ ಅಂತ ಹೇಳಿದ್ರು. ಮತ್ತು ಇವತ್ತು 5 ಗಂಟೆಗೆ ಬಂದು ನಿಂತಿದ್ದೇನೆ. ಓಕೆ, ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ? ಅಂದರೆ ಈಗ ಉಪಜಾತಿಗೆ ನೀವು ಸೇರಿಸ್ಬೇಕು ಅಂದರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ದಾರೆ? ಅಂದರೆ ರೋಟ್ರಿ ಮಾಡಿಸ್ಬೇಕು, ಮತ್ತು 5 ಜನ ಆಧಾರ್ ಕಾರ್ಡು ಬೇರೆಯವ್ರದ್ದು ಬೇಕು, ಎಲ್ಲ ಫಾರಮ್ ಎಲ್ಲ ತಗೊಂಡು ಫಿಲಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ತಗೊಂಡು ಬಂದಿದ್ದೇನೆ. ಅಮ್ಮ, ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? ಬೆಳಿಗ್ಗೆ ನಾವು 5:15 ಬಂದಿವಿ. 5:30. ಓಕೆ, ನಿಮ್ಮದು ಅದೇ ಸಮಸ್ಯೆನಾ? ಏನಾಗಿದೆ ನಿಮ್ಮ ಸಮಸ್ಯೆ? ಕ್ಯಾಸ್ಟಿಂಗ್ ಅಪ್ ಮಾಡಿಸ್ಬೇಕಷ್ಟೇ. ಹಾಂ, ಅದೇ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ? ಅವರೆಲ್ಲನೂ ಕೇಳೋರು. ಅವರು ಆಧಾರ್ ಕಾರ್ಡ್ ಹೋಗ್ಯಾರ. ಓಕೆ, ಅದೇ ರೀತಿ ಮಾತಾಡಿಸ್ತಾ ಹೋಗ್ತೀನಿ. ಇನ್ನೂ ತುಂಬ ಜನರ ಸಮಸ್ಯೆಗಳನ್ನ ಅದೇ ರೀತಿ ಕೇಳ್ತಾ ಹೋಗ್ತೀನಿ. ಈಗ ನೀವು ಎಷ್ಟು ಗಂಟೆ ಬಂದ್ರಿ ಸರ್? ನಾವು 5 ಗಂಟೆ ಬಂದಿವಿ. ಬೆಳಿಗ್ಗೆ 5 ಗಂಟೆಗೆ ಬಂದ್ರಿ. ಏನು ಸಮಸ್ಯೆ ಇದೆ ನಿಮಗೆ? ನಮ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಮಾಡಿಸೋದಕ್ಕೋಸ್ಕರ ನೆನ್ನೆನೂ ಬಂದಿದ್ವು, ಇವತ್ತು ಬಂದಿದ್ದೀವಿ. ಅವರು ನೆನ್ನೆ ದಿನ ಟೋಕನ್ ಕೊಡಲಿಲ್ಲ, ಇವತ್ತು ಟೋಕನ್ ಕೊಡಬೇಕು ಅಂದ್ಬಿಟ್ಟು ಬೆಳಿಗ್ಗೆನೇ ಬನ್ನಿ ನೀವು ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಕೇಳೋ ಹೊತ್ತಿಗೆ 10 ಗಂಟೆ ತನಕ ಕಾಯ್ದಿರಿ, 10 ಗಂಟೆ ಮೇಲೆ ಕೊಡ್ತೀವಿ ಅಂತ ಹೇಳೋರು. ಅಲ್ಲಿ ತನಕ ಅಂದರೆ ನೆನ್ನೆ ಬಂದಿದ್ರೆ ಯಾವುದೇ ರೀತಿ ಟೋಕನ್ಗೆ ಏನು ಕೊಟ್ಟಿಲ್ಲ. ಇವತ್ತು ಟೋಕನ್ ಕೊಡ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆನೇ ಬಂದಿದ್ದೀವಿ, ಅದಕ್ಕೋಸ್ಕರ 10 ಗಂಟೆ ಗಂಟ. ಅಂದರೆ ಟೋಕನ್ ಇಸ್ಕೊಳ್ಳೋದಕ್ಕೆ ಒಂದಿನ ಕಾಯ್ಬೇಕಲ್ಲ? ಕಾಯ್ಬೇಕು. ಟೋಕನ್ ಆದಮೇಲೆ ಅನಂತರ ನೆಕ್ಸ್ಟ್ ಈ ದಿನನೇ ಮಾಡಿಕೊಟ್ರ ಅಥವಾ ನಾಳೆ ಮಾಡಿಕೊಟ್ರೆ ಗೊತ್ತಿಲ್ಲ. ಬಟ್ ನಿಮ್ದು ಏನು ಸಮಸ್ಯೆ ಆಗಿದೆ ಅದನ್ನು? ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕೆ ರಿನ್ಯೂ ಮಾಡ್ಸೋದಕ್ಕೋಸ್ಕರ ಬಂದು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ ಅದಕ್ಕೆ? ಅದಕ್ಕೆ ಫಾರಮ್ ಒಂದು 4 ಫಾರಮ್ ಕೊಟ್ಟವ್ರ. 4 ಫಾರಮಲ್ಲಿ ಒಂದು ಅಫಿಡವಿಟ್ ಮಾಡಿಸಿ ಅಂದ್ಬಿಟ್ಟು ಒಂದು ನೋಟ್ರಿ ಮಾಡಿಸ್ಕೊ ಬಂದಿದ್ದೀವಿ. ಅದಕ್ಕೆ 300 ರೂಪಾಯಿ ತಗೊಂಡ್ರು ಅಲ್ಲಿ ನೋಟ್ರಿ ಅವರಿಂದ. ಜೊತೆಗೆ ನಮ್ಗೆ ಇವಾಗ ಇಲ್ಲಿ ಮಾಡಿಸ್ಬೇಕಾದ್ರೆ ನಾವು ಫಾರಮ್ಗಳ 5 ಜನರ ಸಿಗ್ನೇಚರ್ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ಥಳೀಯರು ಅಂತ 5 ಜನಕಲ್ಲಿ ಮಾಡಿಸ್ಬೇಕು. ಪುನಃ ಎಕ್ಸ್ಟ್ರಾ 2 ಕಲ್ಲಿ ಮಾಡಿಸ್ಬೇಕು. ಒಟ್ಟು 7 ಜನಕಲ್ಲಿ ಮಾಡಿಸ್ಕೊ ಬಂದೀವಿ ಇದು ಮಾಡಿಸೋದಕ್ಕೋಸ್ಕರ. ಹಿಂದೆ ಇದ್ದದಕ್ಕೆ ಕ್ಯಾಸ್ಟ್ ಮಾತ್ರ ಮಾಮೂಲಿಯಾಗಿ ನಾವು ಮಾಡ್ತಿದ್ವಿ. ಈಗ ಸಮಸ್ಯೆ ಏನಪ್ಪ ಅಂದರೆ ಇವೆಲ್ಲ ತುಂಬ ನಮ್ಮ ಕೆಲಸ ಬದುಕ್ಬಿಟ್ಟು ನಾವು ಬೆಳಿಗ್ಗೆನೇ ಬಂದು ನೆನ್ನೆ ಇವತ್ತು 2 ದಿನ ಕಾದಿದ್ವಿ. ಇನ್ನೂ ನಮ್ಗೆ ಕೆಲಸ ಆಗಿಲ್ಲ. ಸುಮಾರು ಎಷ್ಟು ದಿನದಿಂದ ಹಿಂಗೆ ಆಗ್ತಾ ಇದೆ? ಯಾವಾಗಿಂದ ಪ್ರಾರಂಭ ಆಗಿದೆ ಏನಾದರೂ ಗೊತ್ತಿದೆಯಾ? ಗೊತ್ತಾದ್ದು ಒಂದು 4 ದಿನದಿಂದ ನನಗೆ ಗೊತ್ತಾದ್ದು. 6 ತಿಂಗಳಿಂದ ಮಾಡ್ತಿದ್ದಾರಂತೆ. ಓಕೆ, ಈಗ ಸುಮಾರು ಈಗ ಡಾಕ್ಯುಮೆಂಟ್ಸ್ಗಳಿಗೆಲ್ಲ ಎಷ್ಟು ಖರ್ಚಾಗಿರ್ಬೋದು ಹಣ ನಿಮಗೆ? ಡಾಕ್ಯುಮೆಂಟ್ಸ್ ಏನು ಫಾರಮ್ ಅಲ್ಲೇ ತಗೊಂಡ್ವು. ಅದಕ್ಕೊಂದು 20 ರೂಪಾಯಿ ತಗೊಂಡ್ರು. ನೋಟ್ರಿಗೆ ಒಂದು 300 ತಗೊಂಡವ್ರ. ನೆನೆ ದಿನ ಫೋಟೋ ಅದು ಇದೆಲ್ಲ ತಗೊಂಡ್ವು. ಎಲ್ಲ ಒಂದು 400-500 ರೂಪಾಯಿ ಖರ್ಚಾಗಿರ್ಬೋದು ಇವತ್ತಿಗೆ ಇದು ಮಾಡಿಸೋದಕ್ಕೋಸ್ಕರ. ಸರಿ, ಅದೇ ರೀತಿ ಕೇಳ್ತಾ ಹೋಗೋಣ. ಈಗ ನೀವು ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? ನಾವು ಬೆಳಿಗ್ಗೆ 5:15 ಬಂದಿದ್ದೀನಿ. 5:30ಗೆ ಬಂದು ಕೂತಿದ್ದೀರಾ? ಓಕೆ, ಕೂಪನ್ ಏನಾದ್ರು ಇಸ್ಕೊಂಡಿದ್ದೀರಾ? ಕೂಪನ್ ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ ಅಂದರೆ ಅದು ಈಸ್ಕೊಳ್ಳೋದಕ್ಕೆ ಒಂದಿನ ಬೇಕು. ಓಕೆ, ಇದು ನಿಮ್ದು ಏನು ಸಮಸ್ಯೆ? ಅದೇ ಮಾಮೂಲಿ ಕ್ಯಾಶ್ ಮಾಡಿಸ್ಬೇಕು ಅದು. ಓಕೆ, ಎಷ್ಟು ಜನರದ್ದು? ಸುಮಾರು 5 ಜನರದ್ದು ಮಾಡ್ಬೋದು. ಅಂದರೆ 5 ಜನರಿಗೆ ಈಗ ನೋಟ್ರಿ ಎಲ್ಲ ಮಾಡಿಸಿ ಎಷ್ಟು ಖರ್ಚಾಗ್ಬೋದು? ಸುಮಾರು ಒಂದು 2,000 ಗಂಟೆ ಆಗುತ್ತೆ ಖರ್ಚು 5 ಜನದ್ದು. ಓಕೆ, ನಿಮ್ಮದು ಅಮ್ಮ? ನಮ್ಮದು ಅದೇ ಸರ್. ಎಷ್ಟು ಗಂಟೆ ಬಂದರೆ? 5:15 ಬಂದು ಸರ್. ಬೆಳಿಗ್ಗೆ 5:30. ನಿಮ್ಮದು? ನಮ್ದು 5:15 ಬಂದು 5:15. ನಾವು 5 ಗಂಟೆಗೆ ಸರ್. 5 ಗಂಟೆ. ನಾನು 6:15. ನಾವು 6 ಗಂಟೆಗೆ ಬಂದಿರೋದು. ಕೂಪನ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದನೂ ವೆಯ್ಟ್ ಮಾಡಿಸಿದ್ರು. ನೆನ್ನೆಯಿಂದನೂ ಬೆಳಗ್ಗೆ ಬಂದೋದು ಸಂಜೆ 5:30-6 ಗಂಟೆ ತನಕನೂ ಇಲ್ಲೇ ಇದ್ದೀವಿ. ಕೊಡ್ತೀವಿ ಅಂತ ಯಾರು ಸುಧಾ ಟೋಕನ್ ಅಂತ ಕೊಟ್ಟಿಲ್ಲ ಸರ್. ಕೇಳಕ್ ಪತ್ರ ಕೊಡೋದಕ್ಕಲ್ಲ, ಬರ್ ಕೂಪನ್ ಕೊಡೋಕೆನೆ. ಕೂಪನ್ ಕೊಡ್ತೀನಿ ಅಂತ ಹೇಳ್ಬಿಟ್ರು, ಕೊಡ್ಲಿಲ್ಲ. ಕೊಡ್ತೀನಿ ಅಂತ ಅಂದ್ರಲ್ಲ ಸರ್, ಕೊಡಿ ಅಂತಂದದಕ್ಕೆ ಇಲ್ಲಿ ಬರ್ದಿರೋ ಇದನ್ನು ಕೂಡ ಕಿತ್ತೆಸ್ತವ್ರೆ. ಕೇಳಿದ್ರೆ ನಮ್ಮಿಷ್ಟ ಕಣ್ರಿ. ನಾವು ಬೆಳಿಗ್ಗೆನೆ ಹೇಳ್ಬೇಕಾಗಿತ್ತಲ್ವಾ? ಕೂಪನ್ ಕೊಡ್ತೀನಿ ಅಂತ ಯಾಕೆ ಸರ್ ಇಷ್ಟೊಂದು ವೆಯ್ಟ್ ಮಾಡಿಸಿ? ಊಟ ಇಲ್ಲ, ತಿಂಡಿ ಇಲ್ಲ, ಒಂದು ನೀರಿಲ್ಲ, ವಾಶ್ರೂಮ್ಗೆ ಹೋಗೋಕ್ಕೂ ಆಗಿಲ್ಲ ಸರ್. ಬೇರೆಯವ್ರು ಬಂದು ನಿಂತ್ಕೋತಾರೆ ಅಂದ್ಬಿಟ್ಟುಗೋಸ್ಕರನೇ ಯಾರೂ ಹೋಗಿಲ್ಲ, ವಾಶ್ರೂಮ್ಗೆ ಹೋಗಿಲ್ಲ, ಇಲ್ಲೇ ನಿಂತಿರೋರು. ಕೊಡಲೇ ಇಲ್ಲ ಸರ್. ನಮ್ಮಿಷ್ಟ ಕಣ್ರಿ, ನಾವು ಕೊಡೋದೇ ಇಲ್ಲ ಕೂಪನ್ನ. ನಿಂತ್ಕೊಳ್ಳಿ ನೀವು. ನಮ್ಗೆ ಇಷ್ಟ ಬಂದಾಗ ಹೇಳ್ತೀವಿ. ನಾಡ ಕಚೇರಿಗೆ ಏನಕ್ಕೆ ಬರ್ತೀರಾ? ಗ್ರಾಮವನಕ್ಕೆ ಹೋಗಿ, ಮೆಗಾ ಸ್ಟುಡಿಯೋಗೆ ಹೋಗಿ. ಅಂದರೆ ನಾಡ ಕಚೇರಿ ಇರೋದು ಏನಕ್ಕೆ ಸರ್ ಹಾಗಾದ್ರೆ? ಲಾಕ್ ಮಾಡ್ಬೇಕು ತಾನೆ? ತಾಲೂಕು ಆಫೀಸ್ಗೆ ಹೋಗ್ತೀವಿ. ತಾಲೂಕು ಆಫೀಸಲ್ಲಿ ಹೋಗಿ ಕೇಳ್ಬೇಕು ತಾನೆ ಹಂಗಾದ್ರೆ ನಾವು. ಸುಮಾರು ಎಷ್ಟು ದಿನದಿಂದ ನಿಮ್ಗೆ ಸಮಸ್ಯೆ ಇದು?
ಸರ್ ಇದು 3-4 ದಿನದಿಂದನೂ ಬಂದು ಹೋಗೋದು ಹಂಗೆ ಆಗಿದೆ. ಗುರುವಾರದಿಂದ ಕೊಟ್ಟಿರೋದು, ನಾಳೆಯಿಂದ ನಾವು ಹೊಸ ರೂಲ್ಸ್ನ ಫಾಲೋ ಮಾಡ್ತೀವಿ, ಹೊಸ ರೂಲ್ಸ್ ಹುಟ್ಟಾಕ್ತೀವಿ ಅಂತ ಹೇಳ್ಕೊಂಡೇ ಬಂದರು. ಕೇಳಕ್ಕೆ ಹೋದರೆ ನೀವು ಕುಡ್ದಿದ್ದೀರಾ, ಡ್ರಿಂಕ್ಸ್ ಮಾಡಿದ್ದೀರಾ, ಮಾಡದಿದ್ದ ಗಂಡಸ್ಗಳ್ಗಾದ್ರು ಹಂಗೆ ಹೇಳಿ ಟೆಸ್ಟ್ ಮಾಡಿಸ್ತೀನಿ ಬನ್ನಿ ಅಂತ ನೆನ್ನೆ ಎಲ್ಲ ಜಗಳನೇ ಆಯಿತು ಸರ್. ನೆನ್ನೆ ನೀವೆಲ್ಲ ಬಂದಿದ್ರೆ ವಿಡಿಯೋ ಆಗಿ ವೈರಲ್ ಆಗಿರೋದು ಇದು. ಈಗ ಸಾರ್ವಜನಿಕರ ಮೇಲೆ ಅಧಿಕಾರಿಗಳೇ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಹೌದು ಸರ್. ಓಕೆ, ನೀವು ಸರ್ ನಾನು 6:45 ಇರೋದು ಹೇಳಬೇಕು ಸರ್. ಯಾವುದೋ ಬಡ್ದಿದ್ರು ನೋಡಿ, ಇದು ಮಾಡಿಸ್ಕೊ ಬಂದಿ ನಾನು. ಇದು ಕೊಡೋಕೆ ನೋಡಪ್ಪ ನಾನು 4-5 ದಿನ ಆಗದ ಸೈನ್ ಮಾಡ್ಕೊಡ್ತಾ ಇಲ್ಲ ಅಂತ. ಇಲ್ಲ ಈಗ ನಿಂತ ಮೇಲೆ ಇಲ್ಲಿ ಕೊಡ್ತಾ ಇಲ್ಲ ನಮ್ಗೆ ಚೀಟಿ. ಕೂಪನ್ ಕೊಡ್ತೀನಿ ಅಂದ್ಬಿಟ್ಟು ನೆನ್ನೆಯಿಂದನೂ ವೆಯ್ಟ್ ಮಾಡಿರೋದು. ಕೂಪನ್ಗೋಸ್ಕರನೇ ಕೊಡಲ್ಲ ಅಂತ ಅಂದಿದ್ರೆ ನೆನ್ನೆ ನಾವು ಯಾರು ವೆಯ್ಟ್ ಮಾಡ್ತಿರ್ಲಿಲ್ಲ. ಕೂಪನ್ ಕೊಟ್ಟಿರೋರ್ಗೆ ನಾವು ಮಾಡ್ತೀವಿ ಅಂತಂದಿದ್ರೆ ಹೋಗುವೆ. ಒಟ್ಟಾಗಮ್ಮ ನಾವು ಯಾರು ಇಲ್ಲಿ ನಿಂತಿರ್ಲಿಲ್ಲ. ಕೂಪನ್ ಇಲ್ದದವರು ಕೊಡ್ತೀವಿ ಅಂತ ವೆಯ್ಟ್ ಮಾಡಿಸಿರೋರು ಇವರೇ. ಕೊನೆ ಮನೆಗೆ ಹೋಗೋ ಸೌಳಿಗಾದ್ರು ಕೇಳ್ದದಕ್ಕೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ ಅಂದರು. ಬೆಳಿಗ್ಗೆ 10 ಗಂಟೆಗೆ ಎಷ್ಟು ಜನ ಬಂದಿರ್ತಾರೋ ಅಂತ ಇವರೆಲ್ಲ 5 ಗಂಟೆ, 5:15, 4:15 ಅಷ್ಟು ಬೇಗ ಬಂದು ಕೂತಿರೋದು. ಕಾಫಿ ಇಲ್ಲ, ಟೀ ಇಲ್ಲ, ತಿಂಡಿ ಇಲ್ಲ, ಊಟ ಇಲ್ಲ. ಇವರೆಲ್ಲ ಓಕೆ ಅಜ್ಜಿ, ನೀವು ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? ಈಗ 1 ಗಂಟೆ ಈಗ ಬಂದ್ರಾ? ಓಕೆ, ತಿಂಡಿ ಮಾಡಿದ್ರಾ? ತಿಂಡಿ ನಿಂತ್ಕೋತಾರ ನಮ್ಗೆ ಅಂದ್ಬಿಟ್ಟು ಯಾವ ತಿಂಡಿಯಪ್ಪ ಮಾಡೋದು. ಇದು ಇನ್ಕಮ್ ಕ್ಯಾನ್ಸಿಟ್ ಕೊಡೋದಕ್ಕೆ. ಇದು ನೋಡ್ಬೋದು, ಗ್ರಾಮಸ್ಥರು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಸಾರ್ವಜನಿಕರಿಗೆ ದುಂದುವೆಚ್ಚ ಅಲ್ಲದೇನೂ ಸಹ ಕೆಲಸಗಳು ಬೇಗ ಪರಿಪೂರ್ಣವಾಗಿ ಆಗ್ತಾ ಇಲ್ಲ, ಸುಮ್ಮನೆ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿನ ಸಮಸ್ಯೆ ಆಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಜನಸ್ನೇಹಿ ನ್ಯೂಸ್, ಸದಾ ನಿಮ್ಮೊಂದಿಗೆ.